ಬಸವ ಜಯಂತಿ ಕೇವಲ ಜನ್ಮದಿನಾಚರಣೆಯ ಆಚರಣೆಗಿಂತ ಹೆಚ್ಚಿನದ್ದಾಗಿದೆ. ಇದು ಅವರ ಬೋಧನೆಗಳನ್ನು ನಮ್ಮಲ್ಲಿ ಸ್ಮರಿಸುವ ಮತ್ತು ಹರಡುವ ಒಂದು ಸಂದರ್ಭವಾಗಿದೆ ಎಂದು ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ತಿಳಿಸಿದರು. ಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನದ ಸಮೀಪ ಬಸವಭವನ ನಿವೇಶನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಬಸವ ಜಯಂತಿ ಹಾಗೂ ಬಸವಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಜಾತಿ ಮತ್ತು ಧರ್ಮಗಳ ನಡುವೆ ಬ್ಯಾರಿಕೇಡ್ ಹಾಕಿಕೊಂಡಿರುವ ಇಂತಹ ಸಂದರ್ಭದಲ್ಲಿ ಬಸವಣ್ಣನವರ ಆದರ್ಶಗಳು ಪ್ರಸ್ತುತವಾಗಿವೆ. ಅವುಗಳನ್ನು ಪಾಲಿಸುವ ಮೂಲಕ ಸಮಾಜದಲ್ಲಿ ಸುಂದರ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಸಮಾಜದಲ್ಲಿ ಎಷ್ಟೊಂದು ಬದಲಾವಣೆಗಳು ನಮ್ಮ ಸುತ್ತಮುತ್ತ ನಮ್ಮ ಪರಿಸರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಅವಕಾಶಗಳು ಸಿಕ್ಕಿದೆ. ಹಂಗಾಗಿ ನಾನು ಈ ಮುಖಾಂತರ ಇವತ್ತು ಜೊತೆಗೆ ಭಾರಿ ವಿಶೇಷವಾಗಿತ್ತು. ಯಾಕಂದರೆ ನಾನು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತೀನಿ. ಅಲ್ಲಿ ಕೂಡ ಬಸವ ಭವನ ಇಲ್ಲ. ಆದರೆ ಇವತ್ತು ಇಲ್ಲಿ SD ಕೋಟೆಯಲ್ಲಿ ಬುದ್ಧಿ ಪೂಜೆ ಮಾಡಿದ್ದೀರಿ. ಅದಕ್ಕೆ ನಾನು ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರ ಒಂದು ಶ್ರಮ, ಅವರ ಒಂದು ನಿರ್ಧಾರದಿಂದ ಇವತ್ತು ಇಲ್ಲಿ ಬುದ್ಧಿ ಪೂಜೆ ಮಾಡಿದ್ದೀರಿ. ಮೊನ್ನೆ ಕೂಡ ತರ್ಜುಮದಲ್ಲಿ ನಡೆದಂಥ ಬಸವ ಜಯಂತಿ ಕಾರ್ಯಕ್ರಮದಲ್ಲೂ ಅಲ್ಲೂ ಕೂಡ ಒಂದು ಕಚೇರಿ. ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಬಸವಣ್ಣನವರು ನುಡಿದ ಆಶಯದಂತೆ ತಾಲೂಕಿನಲ್ಲಿ ಕೆಲಸ ಮಾಡುತ್ತಿದ್ದು ಸರ್ವರಿಗೂ ಸಮಾನತೆ ಸಮಬಾಳು ಸಿಗಬೇಕು, ಎಲ್ಲರನ್ನೂ ಸೋದರತ್ವದಿಂದ ಕಾಣಬೇಕು. ಸಮಾಜದ ವತಿಯಿಂದ ಜಯಂತಿಗಳ ಆಚರಣೆ ಮಾಡುವುದು ಎಲ್ಲರಿಗೆ ಒಟ್ಟಿಗೆ ಸೇರುವುದು, ಸಮಾಜದ ಒಳಿತಿಗೆ ಬೇಕಾದ ಯೋಜನೆಗಳನ್ನು ರೂಪಿಸುವುದೇ ಆಗಿದೆ. ಆದ್ದರಿಂದ ಸಮಾಜದ ಕಾರ್ಯಕ್ರಮಗಳನ್ನು ನಡೆಸಲು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿ ಬಸವಭವನ ನಿರ್ಮಿಸಲು ಎಲ್ಲಾ ರೀತಿಯ ನೆರವುಗಳನ್ನು ನಮ್ಮ ಸರ್ಕಾರದ ವತಿಯಿಂದ ನೀಡಲಾಗುವುದು ಎಂದರು. ಕಳೆದ 2-3 ವರ್ಷದಿಂದ ಸರ್ಗೂರು ತಾಲೂಕಿನಲ್ಲಿ ಕೂಡ ನಾವು ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಇವತ್ತು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ಈ ಜಾಗವನ್ನು ತೆಗೆದುಕೊಂಡು ಹಲವಾರು ವರ್ಷ ಆಯಿತು. ಸ್ವಲ್ಪ ಸಮಸ್ಯೆನೂ ಕೂಡ ಇತ್ತು. ಬಹಳ ಸುಮಾರು ಬಹುಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಬಸವೇಶ್ವರ ಭವನ ಆಗ್ಬೇಕು ಅಂತ ಕೂಡ ತಾವು ಕೇಳ್ಕೊಂಡಿದೆ. ಆಲ್ರೆಡಿ ಸಮುದಾಯದ ದುಡ್ಡಿಂದ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನಾವು ಮಾಡಿದೆ. ಮುಂದಿನ ದಿನಗಳಲ್ಲಿ ತಾವು ಬೇಡಿಕೆ ಇಟ್ಟಿದಂತ ಏನು ಇದಕ್ಕೆ ಎಸ್ಟಿಮೇಟ್ ಕಾಸ್ಟ್ ಆಗ್ತದೆ, ನಮ್ಮ ಸರ್ಕಾರ ವತಿಯಿಂದ ಏನು ಇದಕ್ಕೆ ಅನುದಾನಗಳನ್ನ ಕೊಡಿಸ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿ ಇದಕ್ಕೆ ನಾನು ಕೂಡ ಸರ್ಗೂರು ತಾಲೂಕಿನಲ್ಲೂ ಕೂಡ ನಾವು ಹೇಳಿದ್ದೀನಿ, ಮಾತು ಕೊಟ್ಟಿದ್ದೀವಿ. ಅದೇ ರೀತಿ SD ಕೋಟೆ ತಾಲೂಕಲ್ಲೂ ಕೂಡ ಈ ಭವನಕ್ಕೆ ನಿರ್ಮಾಣ ಆಗಕ್ಕೆ ಏನ್ ಸಹಕಾರ ಮಾಡಬೇಕು, ನಮ್ಮ ಸರ್ಕಾರ ವತಿಯಿಂದ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ನಾವು ಕೊಡುವ. ಖಂಡಿತವಾಗ್ಲೂ ಈಶ್ವರ ಖಂಡ್ರೆ ಸಾಹೇಬರು ಬರಬೇಕಾಗಿತ್ತು. ಮೆರವಣಿಗೆಯು ನಂದಿಧ್ವಜ ಪೂಜೆಯೊಂದಿಗೆ ಬಸವೇಶ್ವರ ಪುತ್ಥಳಿಯನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಶರಣರ ವಚನಗಳು, ಅಲಂಕೃತ ಸ್ತಬ್ಧ ಚಿತ್ರಗಳು, ಭಜನಾ ಮೇಳ, ವೀರಗಾಸೆ, ಡಿಜೆ, ಜಾನಪದ ಕಲಾ ತಂಡಗಳೊಂದಿಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಪದವಿ ಪೂರ್ವ ಕಾಲೇಜಿನ ಮೈದಾನದಿಂದ ಹೊರಟು ಹುಣಸೂರು ಮುಖ್ಯ ರಸ್ತೆಯ ಮೂಲಕ ಅದ್ದೂರಿ ಸಂಭ್ರಮದಿಂದ ಸಮಾಜದ ನಿವೇಶನದಲ್ಲಿ ಸಮಾವೇಶಗೊಂಡಿತು. ಸಮಾಜದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಅದೇ ನಮ್ಮ ಶಿರಸಂಗಿ ಲಿಂಗರಾಜರು ವೀರಶೈವ ಮಹಾಸಭೆಯ ಮೊದಲನೇದು ಮತ್ತು 2ನೇ ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಅಜ್ಜರ ಪೂರ್ವಜರಾಗಿದ್ದರು. ಅವತ್ತಿನ ದಿವಸ ಮೊದಲನೇದಾಗಿ ಆ ಅಧಿವೇಶನದಲ್ಲಿ ಒಂದು ಕರೆಯನ್ನು ನೀಡ್ತಾರೆ. ಏನು ಅಂತಂದರೆ, ನಮ್ಮ ಲಿಂಗಾಯತ ಸಮಾಜ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಶಿಕ್ಷಣ ನೀಡುವಂಥ ಸಮಾಜ ಆಗಬೇಕು ಅಂತ ಅವ್ರು ಕರೆ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಎಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಹುಟ್ಟುಕೊಂಡವು. ಈ ಸಂಸ್ಥೆಗಳು ಬರೀ ಲಿಂಗಾಯತರಿಗಲ್ಲ, ಸರ್ವ ಸಮಾಜದ ಎಲ್ಲರಿಗೂ ಶಿಕ್ಷಣ ನೀಡುವಂಥ ಕೆಲಸಗಳು ಮಾಡಿದ್ದು. ಎಲ್ಲ ಮಠಮಾನ್ಯರು ಸಹ ಶಿಕ್ಷಣ ನೀಡುವಂಥ ಕೆಲಸವನ್ನು ನಮ್ಮ ಸಮಾಜದವರು ಮಾಡಿದರು ಜಾತ್ಯತೀತವಾಗಿ.
ಅದಕ್ಕೆ ಅವ್ರನ್ನೆಲ್ಲರನ್ನೂ ಸ್ಮರಿಸುತ್ತಾ ಅವತ್ತಿನ ದಿವಸ ಅವರು ಶಿರಸಂಗಿ ಲಿಂಗರಾಜರು ವೀರಶೈವ ಮಹಾಸಭೆಯನ್ನು ಏನು ಕಟ್ಟಿದಾಗ ಏನು ಕರೆ ನೀಡಿ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟರು, ಬಹುಶಃ ಇವತ್ತಿನ ದಿವಸ ನಮ್ಮ ಸಮಾಜದವರೆಲ್ಲರೂ ಒಂದು ಸ್ವಲ್ಪ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದೆ, ನಮ್ಮ ಲಿಂಗಾಯತ ಸಮಾಜದವರು ಎಲ್ಲರೂ ಜಾತ್ಯತೀತವಾಗಿ ಒಂದು ಉದ್ಯೋಗ ನೀಡುವಂಥ ಕೆಲಸ, ಒಂದು ಕರೆಯನ್ನು ಎಲ್ಲ ಶ್ರೀಗಳು ಮತ್ತು ಎಲ್ಲ ನಾಯಕರು ಮಾಡಬೇಕು ಅಂತ ಹೇಳಿ ನಾನು ಒಂದೆರಡು ಮಾತು ವಿನಂತಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.